ಎಲ್ಲರಿಗೂ ನಮಸ್ತೆ. ಇಂದು ನಾವು ಘಟಕ BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 2 ಘಟಕ 3 ಶಾಸಕಾಂಗ ಚೌಕಟ್ಟು ಸಂವಿಧಾನ 73ನೇ ತಿದ್ದುಪಡಿ ಕಾಯ್ದೆ 1992 ಮತ್ತು ದೃಢೀಕರಣ ಶಾಸನಗಳು ಪಾಠದ 2ನೇ ಭಾಗದ 24 ಸ್ಲೈಡ್ಗಳನ್ನು ಕಲಿಯುತ್ತಿದ್ದೇವೆ. ಇಂಟಿಗ್ರೇಟೆಡ್ ಪ್ಲಾನಿಂಗ್ ಅಂದರೆ ಸಮಗ್ರ ಯೋಜನೆ. ಪಂಚಾಯತ್ಗಳಿಂದ ಸಂವಿಧಾನಾತ್ಮಕವಾಗಿ ಕಡ್ಡಾಯಗೊಳಿಸಿದ ಸಾಮಾಜಿಕ ಆರ್ಥಿಕ ಯೋಜನೆಯನ್ನು ಜಿಲ್ಲೆಯೊಳಗಿನ ಪುರಸಭೆಗಳು ಸಿದ್ಧಪಡಿಸಿದ ಅಂತಹ ಯೋಜನೆಗಳೊಂದಿಗೆ ಸಮಗ್ರವಾಗಿ ಜಿಲ್ಲೆಯ ಅಭಿವೃದ್ಧಿ ಯೋಜನೆಯನ್ನು ಹೊಂದಲು ಕ್ರೋಢೀಕರಿಸಬೇಕಾಗುತ್ತದೆ. ಜಿಲ್ಲೆ ಯೋಜನಾ ಸಮಿತಿಯು ಇದನ್ನು ಮಾಡಬೇಕಾಗಿದೆ. ತರುವಾಯ ಈ ಯೋಜನೆಯನ್ನು ರಾಜ್ಯ ಯೋಜನೆಯೊಂದಿಗೆ ಸಂಯೋಜಿಸಬೇಕು. ಆದಾಗ್ಯೂ ಈ ಸಂಸ್ಥೆಯು ಬಹಳ ಕಾಲ ದುರ್ಬಲವಾಗಿತ್ತು. ಅನೇಕ ರಾಜ್ಯಗಳು ಈ ಸಮಿತಿಗಳನ್ನು ರಚಿಸಲಿಲ್ಲ. ಮತ್ತು ನಂತರ ರಚನೆಯಾದಾಗ ಈ ಸಮಿತಿಗಳು ಮುಖ್ಯವಾಗಿ ಹಿಂದುಳಿದ ಪ್ರದೇಶ ಅನುದಾನ ನಿಧಿಯನ್ನು ಸ್ವಲ್ಪ ಸಮಯದವರೆಗೆ ಮಾತ್ರ ನಿರ್ವಹಿಸಿದವು. ಇಂತಹ ಸ್ಥಿತಿಗೆ ಒಂದು ಪ್ರಮುಖ ಕಾರಣವೆಂದರೆ ಅದರ ಸಂಯೋಜನೆ ಮತ್ತು ಕಾರ್ಯಗಳನ್ನು ರಾಜ್ಯಗಳ ವಿವೇಚನೆಗೆ ಬಿಡಲಾಗಿದೆ. ಮೆಟ್ರೋಪಾಲಿಟನ್ ಯೋಜನಾ ಸಮಿತಿಯು ಮಹಾನಗರ ಪ್ರದೇಶದಲ್ಲಿ ಇದೇ ರೀತಿಯ ಯೋಜನಾ ಸಂಸ್ಥೆಯಾಗಿದೆ. ಅವರು ವಿವಿಧ ರೀತಿಯ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಬೃಹತ್ ಸಂಪನ್ಮೂಲಗಳ ಮೇಲೆ ಹಿಡಿತ ಹೊಂದಿರುವ ಕಾರಣ ಅವು ರಾಜಕೀಯವಾಗಿ ಬಹಳ ಮುಖ್ಯವಾಗಿವೆ. ಉದಾಹರಣೆಗೆ ಮುಂಬೈ ಮಹಾನಗರ ಯೋಜನಾ ಸಮಿತಿ ಅಂದರೆ ಮುಂಬೈ ಪ್ಲಾನಿಂಗ್ ಕಮಿಟಿ ಮುಖ್ಯಮಂತ್ರಿ ನೇತೃತ್ವದಲ್ಲಿದೆ. ವಾಸ್ತವವಾಗಿ
ರಾಜ್ಯದ ಎಲ್ಲ 3 ಎಂಪಿಸಿಗಳು ಅಂದರೆ ಪುಣೆ, ನಾಗ್ಪುರ ಮತ್ತು ಮುಂಬೈ ಮುಖ್ಯಮಂತ್ರಿಗಳ ನೇತೃತ್ವವನ್ನು ಹೊಂದಿವೆ. 4ನೆಯದು ಫೈನಾನ್ಷಿಯಲ್ ರಿಸೋರ್ಸಸ್ ಫಾರ್ ದಿ ಪಂಚಾಯತ್ಸ್. ಪಂಚಾಯತ್ಗಳಿಗೆ ಆರ್ಥಿಕ ಸಂಪನ್ಮೂಲಗಳು. ಪಂಚಾಯತ್ಗಳು ಸಾಂಪ್ರದಾಯಿಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣವನ್ನು ಅವಲಂಬಿಸಿವೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಒಂದು ಪ್ರಮುಖ ಸಂಸ್ಥೆಯನ್ನು ಸೇರಿಸಿತು. ಅದು ರಾಜ್ಯ ಹಣಕಾಸು ಆಯೋಗ. ಇದು ಗ್ರಾಮೀಣ ಮತ್ತು ನಗರಗಳೆರಡು ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲ ಸ್ಥಾನವನ್ನು ಪರಿಶೀಲಿಸಲು ಕಡ್ಡಾಯವಾಗಿದೆ. ಅನುಚ್ಛೇದ 243(1) ರಾಜ್ಯ ಹಣಕಾಸು ಆಯೋಗವು ಪಂಚಾಯತ್ಗಳ ಆರ್ಥಿಕ ಸ್ಥಿತಿಯನ್ನು ಪರಿಶೀಲಿಸುತ್ತದೆ ಮತ್ತು ರಾಜ್ಯಪಾಲರಿಗೆ ಶಿಫಾರಸುಗಳನ್ನು ಮಾಡುತ್ತದೆ. ಮೊದಲನೆಯದು ಆಡಳಿತ ನಡೆಸಬೇಕಾದ ತತ್ವಗಳು. ಒಂದು, ರಾಜ್ಯದಿಂದ ವಿಧಿಸಬಹುದಾದ ತೆರಿಗೆಗಳು, ಸುಂಕಗಳು, ಟೋಲ್ಗಳು ಮತ್ತು ಶುಲ್ಕಗಳ ನಿವ್ವಳ ಆದಾಯದ ರಾಜ್ಯ ಮತ್ತು ಪಂಚಾಯತ್ಗಳ ನಡುವಿನ ಹಂಚಿಕೆ. ಈ ಭಾಗದ ಅಡಿಯಲ್ಲಿ ಅವುಗಳ ನಡುವೆ ವಿಂಗಡಿಸಬಹುದು ಮತ್ತು ಪಂಚಾಯತ್ಗಳ ನಡುವೆ ತಮ್ಮ ಆಯಾ ಷೇರುಗಳ ಎಲ್ಲ ಹಂತಗಳಲ್ಲಿ ಹಂಚಿಕೆ ಬರುವಂಥ ಆದಾಯಗಳು. ಪಂಚಾಯತ್ಗೆ ನಿಯೋಜಿಸಬಹುದಾದ ಅಥವಾ ಸ್ವಾಧೀನಪಡಿಸಿಕೊಳ್ಳಬಹುದಾದ ತೆರಿಗೆಗಳು, ಸುಂಕಗಳು, ಟೋಲ್ಗಳು ಮತ್ತು ಶುಲ್ಕಗಳ ನಿರ್ಣಯ ಇಲ್ಲಿ ಸೇರಿಸಿವೆ. ಮೂರನೆಯದಾಗಿ, ರಾಜ್ಯದ ಕ್ರೋಢೀಕೃತ ನಿಧಿಯಿಂದ ಪಂಚಾಯತ್ಗಳಿಗೆ ಸಹಾಯಧನ. ಇದುವರೆಗೂ ನಾವು ತತ್ವಗಳನ್ನು ಹೇಳಿದೆವು. ಈಗ ತತ್ವದಲ್ಲಿ ಪಂಚಾಯತ್ಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಬೇಕಾದ ಕ್ರಮಗಳು ಸೇರಿವೆ. ಯಲ್ಲಿ ಪಂಚಾಯತ್ಗಳ ಸದೃಢ ಹಣಕಾಸಿನ ಹಿತಾಸಕ್ತಿಯಲ್ಲಿ ರಾಜ್ಯಪಾಲರು ಹಣಕಾಸು ಆಯೋಗಕ್ಕೆ ಉಲ್ಲೇಖಿಸಿದ ಯಾವುದೇ ಇತರ ವಿಷಯವೂ ಸಹ ಸೇರಿರುತ್ತದೆ. ರಾಜ್ಯದ ಶಾಸಕಾಂಗವು ಕಾನೂನಿನ ಮೂಲಕ
ಪಂಚಾಯತ್ಗಳಿಗೆ ತೆರಿಗೆಗಳನ್ನು ವಿಧಿಸುವ ಅಧಿಕಾರವನ್ನು ಆರ್ಟಿಕಲ್ 243H ನಂತೆ ರಾಜ್ಯ ಕಾಯ್ದೆಯಲ್ಲಿ ನಿಗದಿಪಡಿಸಿದ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಕೆಲವು ರಾಜ್ಯಗಳು ಸ್ವಂತ ಆದಾಯವನ್ನು ಸಂಗ್ರಹಿಸಲು ಗ್ರಾಮ ಪಂಚಾಯಿತಿಗಳಿಗೆ ಸಬ್ಸ್ಟ್ಯಾನ್ಷಿಯೇಟಿವ್ ಅಧಿಕಾರವನ್ನು ನೀಡಿವೆ. ಆದಾಗ್ಯೂ ಕಡಿಮೆ ಆದಾಯ ಸಂಗ್ರಹ ಅಧಿಕಾರವನ್ನು ಹೊಂದಿರುವ ಬಿಪಿಗಳು ಮತ್ತು ಡಿಪಿಗಳಿಗೆ ಇದನ್ನು ಹೇಳಲಾಗುವುದಿಲ್ಲ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಸ್ವಂತ ಮೂಲ ಡೊಮೇನ್ ಅನ್ನು ವಿಸ್ತರಿಸಲು ವಿವಿಧ ರಾಜ್ಯ ಹಣಕಾಸು ಆಯೋಗಗಳು ಅಂದರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳು ಶಿಫಾರಸುಗಳನ್ನು ರಾಜ್ಯ ಸರ್ಕಾರಗಳು ಸಾಮಾನ್ಯವಾಗಿ ಕಡೆಗಣಿಸುತ್ತವೆ. ವಾಸ್ತವವಾಗಿ ಕೆಲವು ಸಂದರ್ಭಗಳಲ್ಲಿ ಅಸ್ತಿತ್ವದಲ್ಲಿರುವ ತೆರಿಗೆ ನಿಯೋಜನೆಗಳನ್ನು ರಾಜ್ಯ ಶಾಸಕಾಂಗವು ರದ್ದುಗೊಳಿಸಿದೆ. ತೆರಿಗೆ ವಿಧಿಸಲು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಹಿಂಜರಿಕೆ, ಕಳಪೆ ಆಡಳಿತಾತ್ಮಕ ಸಾಮರ್ಥ್ಯ, ಹಳತಾದ ತೆರಿಗೆ ಅಂದಾಜು ವ್ಯವಸ್ಥೆ, ತೆರಿಗೆ ವಿಧಿಸಬಹುದಾದ ಆಸ್ತಿಗಳ ಕಳಪೆ ವ್ಯಾಪ್ತಿ, ದೊಡ್ಡ ಡಿಫಾಲ್ಟರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಅಸಮರ್ಥತೆ, ತರಬೇತಿ ಪಡೆದ ಸಿಬ್ಬಂದಿಯ ಕೊರತೆ ಮತ್ತು ಪಂಚಾಯತ್ಗಳು ಸ್ವಂತ ಆದಾಯವನ್ನು ಗಳಿಸಲು ಸಾಧ್ಯವಾಗದ ಹಲವಾರು ಚುನಾವಣಾ ರಾಜಕೀಯ ಕಾರಣಗಳಿವೆ. ಸಾಂವಿಧಾನಿಕ ನಿಬಂಧನೆಗಳ ಪ್ರಕಾರ ಕೇಂದ್ರ ಹಣಕಾಸು ಆಯೋಗವು ರಾಜ್ಯ ಹಣಕಾಸು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ರಾಜ್ಯದ ಪಂಚಾಯತ್ಗಳ ಸಂಪನ್ಮೂಲಗಳಿಗೆ ಪೂರಕವಾಗಿ ಶಿಫಾರಸುಗಳನ್ನು ಮಾಡಬೇಕಾಗಿದೆ. ಆದಾಗ್ಯೂ ಕೇಂದ್ರ ಹಣಕಾಸು ಆಯೋಗಗಳು ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳ ಶಿಫಾರಸುಗಳ ಪ್ರಯೋಜನವನ್ನು ಪಡೆದಿಲ್ಲ ಮತ್ತು ವಾಸ್ತವದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದೆ. ಏಕೆಂದರೆ ಹೆಚ್ಚಿನ ರಾಜ್ಯ ಸರ್ಕಾರಗಳು ಅವುಗಳನ್ನು ಸಕಾಲದಲ್ಲಿ ರಚಿಸಲಿಲ್ಲ ಮತ್ತು ಬಾಕಿ ನೀಡಲಿಲ್ಲ. ಈ ಸಾಂವಿಧಾನಿಕ ಕಾರ್ಯವಿಧಾನವನ್ನು ಬಲಪಡಿಸುವುದು ಪ್ರಾಮುಖ್ಯತೆ. ಈಗಲೂ ಕೇವಲ
15 ರಾಜ್ಯಗಳು 5ನೇ ಅಥವಾ 6ನೇ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳನ್ನು ಸ್ಥಾಪಿಸಿವೆ. ಹಲವಾರು ರಾಜ್ಯಗಳು ಇನ್ನು 2ನೇ ಮತ್ತು 3ನೇ ಸ್ಟೇಟ್ ಫೈನಾನ್ಸ್ ಕಮಿಷನ್ನು ಮೀರಿ ಹೋಗಿಲ್ಲ. 15ನೇ ಹಣಕಾಸು ಆಯೋಗವು ಷರತ್ತು ವಿಧಿಸಿದೆ. ಮಾರ್ಚ್ 2024 ನಂತರ ಸ್ಟೇಟ್ ಫೈನಾನ್ಸ್ ಕಮಿಷನ್ಗೆ ಸಂಬಂಧಿಸಿದಂತೆ ಸಾಂವಿಧಾನಿಕ ನಿಬಂಧನೆಗಳನ್ನು ಅನುಸರಿಸದ ರಾಜ್ಯಕ್ಕೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಬಾರದು ಎಂದು. ಬಿಡುಗಡೆಯ ಮೊದಲು ರಾಜ್ಯವು ಎಲ್ಲ ಸಾಂವಿಧಾನಿಕ ನಿಬಂಧನೆಗಳ ಅನುಸರಣೆಯನ್ನು MOPR ಪ್ರಮಾಣೀಕರಿಸುತ್ತದೆ. 2024-25 ಮತ್ತು 2025 ಅನುದಾನದ ಅವರ ಪಾಲನ್ನು ಅದು ಕಂಡುಹಿಡಿಯುತ್ತದೆ. ವಿಂಗಡಣೆಯ ದತ್ತಾಂಶದ ಅನುಪಸ್ಥಿತಿಯಂತಹ ನಿರ್ಬಂಧಗಳ ಹೊರತಾಗಿಯೂ ಕೇಂದ್ರ ಹಣಕಾಸು ಆಯೋಗಗಳು ಪಂಚಾಯತ್ಗಳಿಗೆ ಅನುದಾನವನ್ನು ನಿರಂತರವಾಗಿ ಹೆಚ್ಚಿಸುತ್ತವೆ. 15ನೇ ಫೈನಾನ್ಸ್ ಕಮಿಷನ್ ಈ ಎಲ್ಲ ಶ್ರೇಣಿಗಳನ್ನು ಒದಗಿಸಿದೆ. ಪಂಚಾಯತ್ಗಳು ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲೆ ಅನುದಾನವನ್ನು ಪಡೆಯುತ್ತವೆ. ಎಲ್ಲ ಶ್ರೇಣಿಗಳ ನಡುವಿನ ಅಂತರ ವಿತರಣೆಯು ಈ ಕೆಳಗಿನ ಬಾಂಡ್ಗಳಿಗೆ ಅನುಗುಣವಾಗಿರಬೇಕಾಗುತ್ತದೆ. ಎ. ಪಂಚಾಯತ್ಗಳು ಗ್ರಾಮಕ್ಕೆ 70% ಕಡಿಮೆ ಇಲ್ಲ ಮತ್ತು 85% ಹೆಚ್ಚಿಲ್ಲ. ಬಿ. ಪಂಚಾಯತ್ ಬ್ಲಾಕ್ಗೆ 10% ಕಡಿಮೆ ಇಲ್ಲ ಮತ್ತು 25% ಹೆಚ್ಚಿಲ್ಲ. ಮತ್ತು ಸಿ. ಜಿಲ್ಲಾ ಪಂಚಾಯತ್ಗಳಿಗೆ 5% ಕಡಿಮೆ ಇಲ್ಲ ಮತ್ತು 15% ಹೆಚ್ಚಿಲ್ಲ. ಕೇವಲ ಗ್ರಾಮ ಮತ್ತು ಜಿಲ್ಲಾ ಪಂಚಾಯತ್ಗಳು ಹೊಂದಿರುವ 2 ಹಂತದ ವ್ಯವಸ್ಥೆಯನ್ನು ಹೊಂದಿರುವ ರಾಜ್ಯಗಳಲ್ಲಿ ಹಂಚಿಕೆಯು 70% ಕಡಿಮೆ ಇಲ್ಲದ ಮತ್ತು 85% ಹೆಚ್ಚಿಲ್ಲದ ಗ್ರಾಮ ಪಂಚಾಯತ್ಗಳಿಗೆ ಮತ್ತು 15% ಕಡಿಮೆ ಇಲ್ಲದ ಬ್ಯಾಂಡ್ಗಳಲ್ಲಿ ಇರುತ್ತದೆ. 30ಕ್ಕಿಂತ ಹೆಚ್ಚು ಜಿಲ್ಲಾ ಪಂಚಾಯಿತಿಗಳಿಗೆ ಇದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ವಿತರಿಸಲು ಒಟ್ಟು ಅನುದಾನದ 40% ಒದಗಿಸಿದೆ ಮತ್ತು ಅದನ್ನು 11ನೇ ಶೆಡ್ಯೂಲ್ನಲ್ಲಿ ಪ್ರತಿಪಾದಿಸಲಾದ
21 ವಿಷಯಗಳ ಅಡಿಯಲ್ಲಿ ಸಂಬಳ ಮತ್ತು ಇತರ ಸ್ಥಾಪನೆಯ ವೆಚ್ಚಗಳನ್ನು ಹೊರತುಪಡಿಸಿ ಭಾವಿಸಲಾದ ಅಗತ್ಯಗಳಿಗಾಗಿ ಬಳಸಬಹುದಾಗಿದೆ. 5ನೆಯದು ಫಂಕ್ಷನರೀಸ್, ಕಾರ್ಯಕಾರಿಗಳು. 73ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪಂಚಾಯತನ ಪ್ರತಿ ಹಂತಕ್ಕೆ ಕಾರ್ಯನಿರ್ವಹಣಾಧಿಕಾರಿಗಳನ್ನು ನಿಯೋಜಿಸುವ ಬಗ್ಗೆ ಮೌನವಾಗಿದೆ. ಆದಾಗ್ಯೂ ರಾಜ್ಯಗಳ ಅನುಸರಣೆ ಕಾಯ್ದೆಗಳು ಅವರಿಗೆ ಕಾರ್ಯಕಾರಿಗಳನ್ನು ನಿಯೋಜಿಸಿವೆ. ಆದರೆ ನಿಯೋಜಿಸಲಾದ ಮಾನವ ಶಕ್ತಿ ಮತ್ತು ಅಗತ್ಯವಿರುವ ಕೌಶಲ್ಯಗಳು ಪಂಚಾಯತ್ಗಳಿಗೆ ವಹಿಸಲಾದ ಅಧಿಕಾರಿಗಳು ಮತ್ತು ಜವಾಬ್ದಾರಿಗಳಿಗೆ ಹೊಂದಿಕೆಯಾಗಲಿಲ್ಲ. ಪಂಚಾಯತ್ಗಳಿಗೆ ನಿಯೋಜಿಸಲಾದ ಕಾರ್ಯಗಳು ಮತ್ತು ಕೆಳಗಿನ ಸ್ಟ್ರೀಮ್ಗಳಿಗೆ ಸೇರಿದ ಸಿಬ್ಬಂದಿಗೆ ದೊಡ್ಡ ಕರೆಗಳಿವೆ. ಮೊದಲನೆಯದು ಭಾಗವಹಿಸುವ ಯೋಜನೆ, ಪ್ರಸಾರವನ್ನು ಒಳಗೊಂಡಿರುವ ಗ್ರಾಮೀಣ ಅಭಿವೃದ್ಧಿಯ ಅರ್ಹತೆಗಳು, ಫಲಾನುಭವಿಗಳ ಗುರುತಿಸುವಿಕೆ, ಸೇವೆಗಳ ವಿತರಣೆ ಇತ್ಯಾದಿ. ಆಡಳಿತಾತ್ಮಕ. 3ನೆಯದು ಹಣಕಾಸು ಮತ್ತು ಖಾತೆಗಳು. 4ನೆಯದು ಇಂಜಿನಿಯರಿಂಗ್ ಇಮೋಪೇರ್ಗಾಗಿ ಕೈಗಾರಿಕಾ ಸಂಬಂಧಿಗಳಿಗಾಗಿ ಶ್ರೀರಾಮ್ ಸೆಂಟರ್ ಸಿದ್ಧಪಡಿಸಿದ ಮಾದರಿ ಪಂಚಾಯತ್ ಕೇಡರ್ ಕೈಪಿಡಿಯು ಈ ಕೆಳಗಿನಂತೆ ಸೂಚಿಸಿರುವ ಗ್ರಾಮ ಪಂಚಾಯತ್ಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಆಧರಿಸಿ ಮಾನವ ಅಂದಾಜುಗಳನ್ನು ಸೂಚಿಸಿದೆ. ಮೊದಲನೆಯದು ಪ್ರಮುಖ ಬ್ಲಾಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅವರಿಗೆ ನಿಯೋಜಿಸಲಾದ ನಿರ್ದಿಷ್ಟ ಯೋಜನೆಗಳು, ಕಾರ್ಯಕ್ರಮಗಳ ಅನುಷ್ಠಾನ ಹಾಗೂ 3ನೆಯದು ನಿರ್ದಿಷ್ಟ ಸಮಯದಲ್ಲಿ ತಮ್ಮ ಪ್ರದೇಶದಲ್ಲಿ ಸೆಕ್ಟರಲ್ ಇಲಾಖೆಗಳು ಕಾರ್ಯಗತಗೊಳಿಸುತ್ತಿರುವ ಯೋಜನೆಗಳ ಸಮನ್ವಯ ಮತ್ತು 4ನೆಯದರಲ್ಲಿ ಪಂಚಾಯತ್ ತನ್ನದೇ ಆದ ಮೇಲೆ ತೆಗೆದುಕೊಂಡ ಇತರ ಯೋಜನೆಗಳು, ಉಪಕ್ರಮಗಳು. ಅಂತೆಯೇ ಅವರು ಸಿಬ್ಬಂದಿ ಮಾದರಿಯನ್ನು ಪ್ರಸ್ತಾಪಿಸಿದರು. ಇದು ಪ್ರಮುಖ ಸಿಬ್ಬಂದಿ, ಕ್ರಿಯಾತ್ಮಕ ಸಿಬ್ಬಂದಿ, ಸ್ಕೀಮ್ ನಿರ್ದಿಷ್ಟ ಸಿಬ್ಬಂದಿ, ಸೆಕ್ಟಾರ್ ನಿರ್ದಿಷ್ಟ ಸಿಬ್ಬಂದಿ ಮತ್ತು ಗುತ್ತಿಗೆ ಅನಿಶ್ಚಿತ ಸಿಬ್ಬಂದಿಯನ್ನು ಅಳವಡಿಸಿಕೊಳ್ಳುತ್ತದೆ. ಸೆಕ್ಟಾರ್ ನಿರ್ದಿಷ್ಟ ಸಿಬ್ಬಂದಿಯನ್ನು ಕಾರ್ಯಗತಗೊಳಿಸುತ್ತಿರುವ ಕಾರ್ಯಗಳ ಪ್ರಕಾರ ಸೆಕ್ಟರಲ್ ಇಲಾಖೆಯು ಪೋಸ್ಟ್ ಮಾಡುತ್ತದೆ. 3.5 Salient features in conformity acts. ಕೆಲವು ಅನುಸರಣೆಯಲ್ಲಿ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಕಾಯ್ದೆಗಳು. ಮೊದಲನೆಯದು ದಿ ಆಂಧ್ರ ಪ್ರದೇಶ್ ಪಂಚಾಯತ್ ರಾಜ್ ಆಕ್ಟ್ 1994, ಅಂದರೆ ಆಂಧ್ರ ಪ್ರದೇಶ ಪಂಚಾಯತ್ ರಾಜ್ ಕಾಯಿದೆ 1994. ಮಕ್ಕಳ ಸಂಖ್ಯೆಯ ಆಧಾರದ ಮೇಲೆ ಎಲ್ಲ 3 ಹಂತಗಳಲ್ಲಿ ಪಂಚಾಯತ್ ಸದಸ್ಯರಾಗಿ ಅನರ್ಹತೆಯನ್ನು ಒದಗಿಸುವ ಕೆಲವು ರಾಜ್ಯಗಳಲ್ಲಿ ಇದು ಒಂದಾಗಿದೆ. ಸೆಕ್ಷನ್
19(3) ಪಂಚಾಯತ್ ಚುನಾವಣೆಗೆ ಯಾವುದೇ ಅಭ್ಯರ್ಥಿಯು ಇಬ್ಬರಿಗಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದರೆ ಅವರು ಚುನಾವಣೆಗೆ ಅಥವಾ ಸದಸ್ಯರಾಗಿ ಮುಂದುವರಿಯಲು ಅನರ್ಹರಾಗಿರುತ್ತಾರೆ. ದಿ ರಾಜಸ್ಥಾನ್ ಪಂಚಾಯತ್ ರಾಜ್ ಆಕ್ಟ್ 1994 ಅಂದರೆ ರಾಜಸ್ಥಾನ ಪಂಚಾಯತ್ ರಾಜ್ ಕಾಯ್ದೆ 1994. 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ವ್ಯಕ್ತಿಯ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸುವುದನ್ನು ಸಹ ನಿಷೇಧಿಸುತ್ತದೆ. ಹೆಚ್ಚುವರಿಯಾಗಿ ಕಾಯಿದೆಯಲ್ಲಿ ಇದು ಇದೆ. ಸೆಕ್ಷನ್ 29 ಅಡಿಯಲ್ಲಿ ಯಾವುದೇ ಸರ್ಪಂಚ್ ಅಥವಾ ಉಪಸರ್ಪಂಚ್ ಅಥವಾ ಸದಸ್ಯ ಆಕೆ ಅಥವಾ ಅವರು ಸಲ್ಲಿಸಿದ ಸೇವೆಗಳಿಗೆ ಯಾವುದೇ ಸಂಬಳ ಅಥವಾ ಇತರ ಸಂಭಾವನೆಯನ್ನು ಪಡೆಯುವುದಿಲ್ಲ. ಸೆಕ್ಷನ್ 40 ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ ಫಲಾನುಭವಿ ಸಮಿತಿಯನ್ನು ಒದಗಿಸುತ್ತದೆ. ಸೆಕ್ಷನ್ 25 ಪ್ರಕಾರ ಗ್ರಾಮ ಪಂಚಾಯಿತಿಗಳು ಅಥವಾ ಅದರ ಯಾವುದೇ ಸಮಿತಿಯ ನಿರ್ಣಯದ ಅನುಷ್ಠಾನದ ಉದ್ದೇಶಕ್ಕಾಗಿ ಸರ್ಪಂಚರು ಕಾರ್ಯನಿರ್ವಾಹಕ ಅಧಿಕಾರಿಯ ಮೇಲೆ ಆಡಳಿತಾತ್ಮಕ ನಿಯಂತ್ರಣವನ್ನು ಮಾಡುತ್ತಾರೆ. ಸೆಕ್ಷನ್ 36(5) ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಮತ್ತು ಇತರ ಉದ್ಯೋಗಿಗಳು ಗ್ರಾಮ ಪಂಚಾಯಿತಿಗೆ ಅಧೀನರಾಗಿರುತ್ತಾರೆ ಎಂದು ಒದಗಿಸುತ್ತದೆ. ಸೆಕ್ಷನ್ 168 ಪ್ರಕಾರ ಮಂಡಲ ಪರಿಷತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಮಂಡಲ ಪರಿಷತ್ತಿನ ಇತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅವರ ಅಧೀನದಲ್ಲಿ ಇರುತ್ತಾರೆ. ಸೆಕ್ಷನ್ 177 ಅಲ್ಪಸಂಖ್ಯಾತ ಸಮುದಾಯಗಳ ಇಬ್ಬರು ವ್ಯಕ್ತಿಗಳ ಸಹಕಾರವನ್ನು ಒದಗಿಸುತ್ತದೆ. 7ನೇಯದು ಸೆಕ್ಷನ್ 246 ಅಡಿಯಲ್ಲಿ ರಾಜ್ಯ ಸರ್ಕಾರವು ಸ್ವಯಂಮೋಟೋ ಅಥವಾ ಆನ್ಲೈನ್ ಮಾಡಬಹುದಾದ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಮಂಡಲ ಪರಿಷತ್ ಅವರಿಂದ ಮಾಡಿದ ಉಲ್ಲೇಖ ಅಭಿವೃದ್ಧಿ ಅಧಿಕಾರಿ ಅಥವಾ ಮುಖ್ಯ ನಿರ್ವಾಹಕ ಅಧಿಕಾರಿ ಯಾವುದಾದರೂ ರದ್ದು ಮಾಡಬಹುದು. ಗ್ರಾಮ ಪಂಚಾಯಿತಿ ಅಥವಾ ಸಂಸದರು ಅಥವಾ ಜಿಲ್ಲಾ ಪಂಚಾಯಿತಿಯಿಂದ ಅಂಗೀಕರಿಸಲ್ಪಟ್ಟ ನಿರ್ಣಯ ಅದು ಅವರ ಅಭಿಪ್ರಾಯದಲ್ಲಿ ಕಾನೂನುಬದ್ಧವಾಗಿ ಅಂಗೀಕರಿಸಲ್ಪಟ್ಟಿಲ್ಲ ಅಥವಾ ಅವರಿಗೆ ನೀಡಲಾದ ಅಧಿಕಾರವನ್ನು ಪ್ರವೇಶಿಸುವುದು ಅಥವಾ ದುರುಪಯೋಗಪಡಿಸಿಕೊಳ್ಳಬಹುದು. ದಿ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ 1993 ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1933. ಕಾಯ್ದೆಯು ಈ ಕೆಳಗಿನ ಪ್ರಮುಖ ಲಕ್ಷಣಗಳನ್ನು ಒಳಗೊಂಡಿದೆ. ನಂಬರ್ 1, ಸೆಕ್ಷನ್ 49 ಪ್ರಕಾರ
ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಅಥವಾ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯರ ಸಂಖ್ಯೆಯ 2/3 ಬಹುಮತದಿಂದ ಪಾಸಾಗಬಹುದು. ಆದರೆ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಯಾವುದೇ ಕಾಲಮಿತಿಯನ್ನು ಕಾಯಿದೆ ಒದಗಿಸಿಲ್ಲ. ಸೆಕ್ಷನ್ 58ರ ಪ್ರಕಾರ ಪಂಚಾಯತ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅರಣ್ಯದ ನಿರ್ವಹಣೆ ಮತ್ತು ನಿರ್ವಹಣೆಯನ್ನು ಸರ್ಕಾರವು ಯಾವುದೇ ಜಿಲ್ಲಾ ಪಂಚಾಯತ್ಗೆ ವರ್ಗಾಯಿಸಬಹುದಾಗಿದೆ. ಸೆಕ್ಷನ್ 113 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಪೂರ್ವಾನುಮತಿಯೊಂದಿಗೆ ಗ್ರಾಮ ಪಂಚಾಯಿತಿಯ ಇತರ ಉದ್ಯೋಗಿಗಳನ್ನು ನೇಮಿಸಲು ಮತ್ತು ಗ್ರಾಮ ಪಂಚಾಯಿತಿ ನಿಧಿಯಿಂದ ಅವರ ಸಂಬಳವನ್ನು ಪಾವತಿಸಲು ಗ್ರಾಮ ಪಂಚಾಯಿತಿಗೆ ಅಧಿಕಾರವನ್ನು ನೀಡುತ್ತದೆ. ಇದು ನೇಮಕಗೊಂಡ ಉದ್ಯೋಗಿಯನ್ನು ಶ್ರೇಣಿಯಲ್ಲಿ ಕಡಿಮೆ ಮಾಡುವ, ತೆಗೆದುಹಾಕುವ ಅಥವಾ ವಜಾ ಮಾಡುವ ಅಧಿಕಾರವನ್ನು ಸಹ ಹೊಂದಿದೆ. ಕಾಯ್ದೆಯು 3 ಹಂತಗಳ ನಡುವೆ ಸಂಪರ್ಕವನ್ನು ಒದಗಿಸುತ್ತದೆ. ವಿಭಾಗ 124 ತಾಲೂಕು ಪಂಚಾಯಿತಿಯಲ್ಲಿ 1/5 ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಒದಗಿಸುತ್ತದೆ. ವರ್ಷದ ಅವಧಿಗೆ ತಿರುಗುವಿಕೆಯನ್ನು ಟಿಪಿಯ ಸಂವಿಧಾನದಲ್ಲಿ ಸೇರಿಸಬೇಕಾಗುತ್ತದೆ. ಸೆಕ್ಷನ್ 159(4) ಜಿಲ್ಲಾ ಪಂಚಾಯತ್ನಲ್ಲಿ ಟಿಪಿಯ ಅಧ್ಯಕ್ಷರ ಪ್ರಾತಿನಿಧ್ಯವನ್ನು ಒದಗಿಸುತ್ತದೆ. ಸೆಕ್ಷನ್ 236 ತನ್ನ ಅಧಿಕಾರಗಳಿಂದ ಯಾವುದೇ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿಯ ವ್ಯವಹಾರಗಳ ವಿಚಾರಣೆಯನ್ನು ಮಾಡಲು ಯಾವುದೇ ಸಮಯದಲ್ಲಿ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. ಸೆಕ್ಷನ್ 298ರ ಅಭಿಪ್ರಾಯದಲ್ಲಿ ಗ್ರಾಮ ಪಂಚಾಯಿತಿಯ ವಿಸರ್ಜನೆಯನ್ನು ಒದಗಿಸುತ್ತದೆ. ಗ್ರಾಮ ಪಂಚಾಯಿತಿ ತನ್ನ ಅಧಿಕಾರವನ್ನು ಮೀರುತ್ತಾರೆ ಅಥವಾ ದುರ್ವಿನಿಯೋಗಪಡಿಸಿಕೊಳ್ಳುತ್ತಾರೆ ಅಥವಾ ಅದರ ಕರ್ತವ್ಯವನ್ನು ನಿರ್ವಹಿಸಲು ಸಮರ್ಥರಲ್ಲ ಎಂದು ತಿಳಿಯಬಹುದಾಗಿದೆ. ಅನುಸರಣೆ ಕಾಯಿದೆಗಳಲ್ಲಿ ಸಕ್ರಿಯಗೊಳಿಸುವ ಮತ್ತು ನಿಗ್ರಹಿಸುವ ವೈಶಿಷ್ಟ್ಯಗಳು ಇವೆ ಎಂಬುದು ಸ್ಪಷ್ಟವಾಗಿದೆ.
ಮೇಲಿನವುಗಳ ಜೊತೆಗೆ ಇತರ ಕಾಯಿದೆಗಳ ಓದುವಿಕೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ಗೆ ಅನುಗುಣವಾಗಿ ರಾಜ್ಯ ಸರ್ಕಾರಗಳು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. 3.6 ಪಂಚಾಯಿತಿ ರಾಜ್ ಕೇರಳ. ಕೇರಳದಲ್ಲಿ ಪಂಚಾಯಿತಿ ರಾಜ್ 73ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಘೋಷಣೆಯ ನಂತರ ಕರೇಲ ವಿಕೇಂದ್ರೀಕರಣದತ್ತ ಗಂಭೀರ ಪ್ರಯತ್ನಗಳನ್ನು ಮಾಡಿದರು. 1996ರಲ್ಲಿ ಅಧಿಕಾರಕ್ಕೆ ಬಂದ ಎಡ ಪ್ರಜಾಸತ್ತಾತ್ಮಕ ರಂಗ ವಿಕೇಂದ್ರೀಕರಣದ ಕಾರ್ಯಸೂಚನೆಯನ್ನು ಕೈಗೆತ್ತಿಕೊಂಡಿತು. ರಾಜ್ಯದ ಯೋಜನಾ ಬಜೆಟ್ನ ಶೇಕಡ 40ರಷ್ಟು ಸ್ಥಳೀಯ ಸಂಸ್ಥೆಗಳು ನಿರ್ಧರಿಸಿದಂತೆ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ವೆಚ್ಚಕ್ಕಾಗಿ ಮೀಸಲಿಡಲು ನಿರ್ಧರಿಸಲಾಯಿತು. ವಿಸ್ತೃತ ಪ್ರಕ್ರಿಯೆಯು ಗ್ರಾಮ ಸಭೆಯಲ್ಲಿ ಅಗತ್ಯಗಳ ಮೌಲ್ಯಮಾಪನದ ನಂತರ ಪಂಚಾಯತ್ ಯೋಜನೆಯನ್ನು ತಯಾರಿಸುವುದನ್ನು ಒಳಗೊಂಡಿತ್ತು. ಇದನ್ನು ನಂತರ ಬ್ಲಾಕ್ ಮಟ್ಟದಲ್ಲಿ ಸಂಘಟಿಸಲಾಯಿತು ಮತ್ತು ಪರಿಶೀಲಿಸಲಾಯಿತು ಮತ್ತು ಜಿಲ್ಲಾ ಯೋಜನಾ ಸಮಿತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಅನುಮೋದಿಸಲಾಯಿತು. ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವಲಯದ ಆದ್ಯತೆಗಳು ಮತ್ತು ತಮ್ಮದೇ ಆದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ಮತ್ತು ಕಾರ್ಯಗತಗೊಳಿಸಲು ರಾಜ್ಯ ಯೋಜನಾ ಮಂಡಳಿಯು ಹೊರಡಿಸಿದ ಕೆಲವು ಕಾರ್ಯಾಚರಣಾ ಮಾರ್ಗಸೂಚಿಗಳ ಮೂಲಕ ಹೊಂದಿಸಲಾದ ಕೆಲವು ನಿಯತಾಂಕಗಳಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ತಮ್ಮ ಯೋಜನೆಗಳನ್ನು ಸಿದ್ಧಪಡಿಸಿದ್ದಾರೆ. ಆದರೆ ಕಳೆದ 25 ವರ್ಷಗಳಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಇತರ ಕ್ಷೇತ್ರಗಳಲ್ಲಿ ಕೆಲವು ಗಮನಾರ್ಹ ಸಾಧನೆಗಳಾಗಿವೆ. ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳನ್ನು ಪ್ರವೇಶಿಸುವವರು 1991ರಲ್ಲಿ ಶೇಕಡ 28ರಿಂದ 2014ರಲ್ಲಿ
38% ಏರಿದ್ದಾರೆ. ಇದು ಕೋವಿಡ್-19ಕ್ಕಿಂತ ಸ್ವಲ್ಪ ಮೊದಲು 48% ಏರಿದೆ. 1991ರಲ್ಲಿ 1.5 ಲಕ್ಷ ಮಕ್ಕಳಿದ್ದ ಸರಕಾರಿ ಶಾಲೆಗಳ ದಾಖಲಾತಿ 2016-17ರಲ್ಲಿ 4.1 ಲಕ್ಷಕ್ಕೆ ಏರಿಕೆಯಾಗಿದೆ. ಆದಾಗ್ಯೂ ಇದು ಈಗ ಹೊಸ ಸೆಟ್ ಅನ್ನು ಎದುರಿಸುತ್ತಿದೆ. ಸ್ಥಳೀಯ ಆರ್ಥಿಕ ಅಭಿವೃದ್ಧಿ, ಉದ್ಯೋಗಗಳು, ಆದಾಯ ಉತ್ಪಾದನೆ ಮತ್ತು ಸೇರ್ಪಡೆಯಂತಹ ಸವಾಲುಗಳು. ಪರಿಶಿಷ್ಟ ಪಂಗಡಗಳು ಮತ್ತು ಸಾಂಪ್ರದಾಯಿಕ ಮೀನುಗಾರರಂತಹ ಕೆಲವು ವಿಭಾಗಗಳು ವಿಕೇಂದ್ರೀಕರಣದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದಿಲ್ಲ ಎಂದು ಕೆಲವು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೇರಳ ಬಹಳ ವಿನೂತನವಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳು ಕಡಿಮೆ ಕಾಗದ ಕಚೇರಿಯನ್ನು ಹೊಂದಿರುವಂತೆ ಪ್ರೋತ್ಸಾಹಿಸಲು ಮತ್ತು ಮಾಡಲು ಸ್ಥಳೀಯ ಸ್ವಯಂ ಸರ್ಕಾರ ಇಲಾಖೆಯು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಪ್ರಮಾಣೀಕರಣವನ್ನು ಪಡೆಯಲು ಪಂಚಾಯತ್ಗಳಿಗೆ 1 ಲಕ್ಷ ರು ತ್ವರಿತ ಉಲ್ಲೇಖಕ್ಕಾಗಿ ಗಣಕೀಕರಣ ಮತ್ತು ದಾಖಲೆಗಳ ನಿರ್ವಹಣೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡ್ ಸ್ವಾಧೀನ ಪ್ರಕ್ರಿಯೆಯ ಭಾಗವಾಗಿದೆ. ಎರ್ನಾಕುಲಂ ಜಿಲ್ಲೆಯಲ್ಲಿ 14 ವಾರ್ಡ್ಗಳು ಮತ್ತು 3 ಗ್ರಾಮಗಳನ್ನು ಒಳಗೊಂಡಿರುವ ಚೋಟೋನಿಕ್ಕಾರ ಗ್ರಾಮ ಪಂಚಾಯಿತಿಯು ಸುಮಾರು 23,000 ಜನಸಂಖ್ಯೆಯು 2015ರಲ್ಲಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದೆ. ಪಂಚಾಯತ್ ಈಗ 3 ದಿನಗಳ ಹಿಂದೆ ಹೋಲಿಸಿದರೆ 10 ನಿಮಿಷಗಳಲ್ಲಿ RTI ಕಾಯ್ದೆಯ ಅಡಿಯಲ್ಲಿ ಸೇವೆಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಪ್ರಮಾಣೀಕರಣ ಪ್ರಕ್ರಿಯೆಗೆ ಚಾಲನೆಯಲ್ಲಿರುವ ಸಮಯ 100% ಆದಾಯ ಸಂಗ್ರಹಣೆ ಮತ್ತು ನಿಧಿಯ ಬಳಕೆ ಕಂಡು ಬಂದಿದೆ. 3.7 ರೋಡ್ ಅಹೆಡ್ ಮುಂದಿನ ನಡೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ನ ಪ್ರಕಾರ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಪ್ರಾಥಮಿಕ ಕಾರ್ಯವು ಪ್ರಾದೇಶಿಕ ಸಾಮಾಜಿಕ ಆರ್ಥಿಕ ಯೋಜನೆಯಾಗಿದೆ. ಆದ್ದರಿಂದ ವಿವಿಧ ಯೋಜನೆಗಳ ಒಮ್ಮುಖ ಮತ್ತು ಉತ್ತಮ ಫಲಿತಾಂಶಗಳಿಗಾಗಿ ವೈವಿಧ್ಯಮಯ ಸಂಪನ್ಮೂಲಗಳ ಕ್ರೋಢೀಕರಣಕ್ಕಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿಗಳ ಮೂಲಕ ಸಂಯೋಜಿತ ವಿಕೇಂದ್ರೀಕೃತ ಸಹಭಾಗಿತ್ವ ಯೋಜನೆಯನ್ನು ಸಾಂಸ್ಥೀಕರಿಸುವ ಮತ್ತು ಬಳಸುವ ಅವಶ್ಯಕತೆ. ಈ ಪ್ರಕ್ರಿಯೆಯನ್ನು ಸಾಂಸ್ಥಿಕಗೊಳಿಸುವುದು ಗ್ರಾಮ ಪಂಚಾಯತ್ಗಳ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಾತ್ರಿಪಡಿಸುವುದನ್ನು ಒಳಗೊಂಡಿರುತ್ತದೆ.
ಮಾಡಲಾಗುತ್ತದೆ. ಇದು ದಕ್ಷತೆ ಮತ್ತು ಅತ್ಯುತ್ತಮ ಸಂಪನ್ಮೂಲ ಬಳಕೆಯನ್ನು ಹೆಚ್ಚಿಸಲು ವ್ಯವಸ್ಥೆಗಳು ಮತ್ತು ಪ್ರಕ್ರಿಯೆಗಳನ್ನು ರೂಪಿಸುವ ಮತ್ತು ವಿನ್ಯಾಸಗೊಳಿಸುವ ಅಗತ್ಯವಿರುತ್ತದೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಈ ಹಿಂದೆ ನಿಧಿಗಳು, ಕಾರ್ಯಗಳು ಮತ್ತು ಕಾರ್ಯನಿರ್ವಾಹಕರ ಸಮಸ್ಯೆಗಳನ್ನು ಎದುರಿಸಿವೆ ಮತ್ತು ಹಲವಾರು ಪ್ರಯತ್ನಗಳನ್ನು ಮಾಡಿದ ಹೊರತಾಗಿಯೂ ಅವರು ಅದನ್ನು ಎದುರಿಸುತ್ತಿದ್ದಾರೆ. ಕೆಲವು ಪ್ರಗತಿ ಸಾಧಿಸಲಾಗಿದೆ, ಆದರೆ ಇನ್ನೂ ಹೆಚ್ಚಿನದನ್ನು ಮಾಡಬೇಕಾಗಿದೆ. ಚಟುವಟಿಕೆ ಮ್ಯಾಪಿಂಗ್ ಅಧಿಕಾರ ವಿಕಸನವನ್ನು ಸುಧಾರಿಸಿದೆ ಮತ್ತು ಪಂಚಾಯತ್ಗಳಿಗೆ ಹೆಚ್ಚಿನ ಹಣದ ಹರಿವು ಇದೆ. ಆದರೆ ಪಂಚಾಯತ್ಗಳು ಯಾವುದರ ಮೇಲೆ ಪರಿಣಾಮಕಾರಿ ನಿಯಂತ್ರಣವನ್ನು ಚಲಾಯಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಅವರಿಗೆ ಹಂಚಿಕೆ ಮಾಡಲಾಗಿದೆ. ಪಂಚಾಯತ್ಗಳಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲು ಮತ್ತು ಜನರ ಸಹಭಾಗಿತ್ವವನ್ನು ಉತ್ತೇಜಿಸಲು ಎಲ್ಲ ಮಧ್ಯಸ್ಥಗಾರರ ನಡುವೆ ಈಗ ಒಮ್ಮತವಿದೆ ಎಂದು ಇಲ್ಲಿ ಉಲ್ಲೇಖಿಸಬಹುದು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ನ ಪ್ರಕಾರ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳ ಪ್ರಾಥಮಿಕ ಕಾರ್ಯವು ಪ್ರದೇಶಕ್ಕೆ ಸಾಮಾಜಿಕ ಆರ್ಥಿಕ ಯೋಜನೆಯಾಗಿದೆ. ಆದ್ದರಿಂದ ವಿವಿಧ ಯೋಜನೆಗಳ ಒಮ್ಮುಖ ಮತ್ತು ಉತ್ತಮ ಫಲಿತಾಂಶಗಳಿಗಾಗಿ ವೈವಿಧ್ಯಮಯ ಸಂಪನ್ಮೂಲಗಳ ಕ್ರೋಢೀಕರಣಕ್ಕಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿಗಳ ಮೂಲಕ ಸಂಯೋಜಿತ ವಿಕೇಂದ್ರೀಕೃತ ಸಹಭಾಗಿತ್ವ ಯೋಜನೆಯನ್ನು ಸಾಂಸ್ಥೀಕರಿಸುವ ಮತ್ತು ಬಳಸುವ ಅವಶ್ಯಕತೆ. ಈ ಪ್ರಕ್ರಿಯೆಯನ್ನು ಸಾಂಸ್ಥಿಕಗೊಳಿಸುವುದು ಗ್ರಾಮ ಪಂಚಾಯತ್ಗಳ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಾತ್ರಿಪಡಿಸುವುದನ್ನು ಒಳಗೊಂಡಿರುತ್ತದೆ. ದಕ್ಷತೆ ಮತ್ತು ಅತ್ಯುತ್ತಮ ಸಂಪನ್ಮೂಲ ಬಳಕೆಯನ್ನು ಹೆಚ್ಚಿಸಲು ವ್ಯವಸ್ಥೆಗಳು ಮತ್ತು ಪ್ರಕ್ರಿಯೆಗಳನ್ನು ರೂಪಿಸುವ ಮತ್ತು ವಿನ್ಯಾಸಗೊಳಿಸುವ ಅಗತ್ಯವಿರುತ್ತದೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಈ ಹಿಂದೆ ನಿಧಿಗಳು, ಕಾರ್ಯಗಳು ಮತ್ತು ಕಾರ್ಯನಿರ್ವಾಹಕರ ಸಮಸ್ಯೆಗಳನ್ನು ಎದುರಿಸಿವೆ ಮತ್ತು ಹಲವಾರು ಪ್ರಯತ್ನಗಳನ್ನು ಮಾಡಿದರು. ಅವುಗಳು ಅದನ್ನು ಎದುರಿಸಲೇ ಇದ್ದಾರೆ. ಕೆಲವು ಪ್ರಗತಿ ಸಾಧಿಸಲಾಗಿದೆ, ಆದರೆ ಇನ್ನೂ ಹೆಚ್ಚಿನದಷ್ಟು ಮಾಡಬೇಕಾಗಿದೆ. ಚಟುವಟಿಕೆ ಮ್ಯಾಪಿಂಗ್ ಅಧಿಕಾರ ವಿಕಸನವನ್ನು ಸುಧಾರಿಸಿದೆ ಮತ್ತು ಪಂಚಾಯತ್ಗಳಿಗೆ ಹೆಚ್ಚಿನ ಹಣದ ಹರಿವು ಇದೆ. ಆದರೆ ಪಂಚಾಯತ್ಗಳು ಯಾವುದರ ಮೇಲೆ ಪರಿಣಾಮಕಾರಿ ನಿಯಂತ್ರಣವನ್ನು ಚಲಾಯಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಅವರಿಗೆ ಹಂಚಿಕೆ ಮಾಡಲಾಗಿದೆ. ಪಂಚಾಯತ್ಗಳಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲು, ಜನರ ಸಹಭಾಗಿತ್ವವನ್ನು ಉತ್ತೇಜಿಸಲು ಎಲ್ಲ ಮಧ್ಯಸ್ಥಗಾರರ ನಡುವೆ ಈಗ ಒಮ್ಮತವಿದೆ ಎಂದು ಇಲ್ಲಿ ಉಲ್ಲೇಖಿಸಬಹುದು. ಪಂಚಾಯತ್ ಸದಸ್ಯರು ಸಹ ಉಪಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಸ್ವಂತ ಆದಾಯವನ್ನು ಗಳಿಸಲು ಮೂಲಗಳಿಗೆ ಹೊಸ ಮಾರ್ಗವನ್ನು ಕಂಡುಕೊಳ್ಳಲು ಹಿಂಜರಿಕೆಯನ್ನು ಹೋಗಲಾಡಿಸಬೇಕು. ಅದೇ ಸಮಯದಲ್ಲಿ ರಾಜ್ಯಗಳು ಸಹ ಅವರಿಗೆ ವಿವಿಧ ಮೂಲಗಳನ್ನು ಅಥವಾ ಮೂಲಗಳಲ್ಲಿ ಹೆಚ್ಚಿನ ಪಾಲನ್ನು ನೀಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮುನ್ನಡೆ ನಡೆಯಲು ಪಂಚಾಯಿತಿ ಸದಸ್ಯರಲ್ಲಿ ಜಾಗೃತಿ ಮತ್ತು ಮಾನ್ಯತೆ ಇರಬೇಕಾಗುತ್ತದೆ. ಸಮಗ್ರ ಸಾಮರ್ಥ್ಯ ನಿರ್ಮಾಣ ಕಾರ್ಯತಂತ್ರ
ಮತ್ತು ಯೋಜನೆ ಸಹಾಯಕವಾಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಹಿಂದೆಯೂ ಇದನ್ನು ಮಾಡಿದ್ದು, ಮುಂದೆಯೂ ಇದನ್ನು ಮುಂದುವರಿಸಬೇಕಾಗುತ್ತದೆ. ತಂತ್ರಜ್ಞಾನ ಕಾರ್ಯಕ್ರಮಗಳು ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳು ತಳಮಟ್ಟದಲ್ಲಿ ಲಭ್ಯವಾಗುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಚಿತಪಡಿಸಿಕೊಳ್ಳಬೇಕು. ಸರ್ಕಾರಿ ನಿಯಮಗಳು, ಆಡಳಿತಾತ್ಮಕ ರಚನೆಗಳು ಮತ್ತು ಕಾರ್ಯವಿಧಾನಗಳನ್ನು ಸರಿಹೊಂದಿಸುವ ಅವಶ್ಯಕತೆ ಇದೆ. ಇದರಿಂದಾಗಿ ಸ್ಥಳೀಯ ಸಂಸ್ಥೆಗಳು ಕೈಗೊಳ್ಳಲು ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿವೆ. ಅವರ ಕಡ್ಡಾಯ ಕರ್ತವ್ಯಗಳು ಸಹ ಇವೆ. ಸಾರಾಂಶ: 73ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನು ಸ್ಥಳೀಯ ಸ್ವಸರ್ಕಾರದ ಸಂಸ್ಥೆಯನ್ನಾಗಿ ಮಾಡುವ ಗುರಿಯೊಂದಿಗೆ ಘೋಷಿಸಲಾಯಿತು. ಇದರಿಂದ ಜನರು ತಮ್ಮ ಭವಿಷ್ಯವನ್ನು ಸ್ವತಃ ರೂಪಿಸಿಕೊಳ್ಳಬಹುದು. ಇದು ಉದಾತ್ತ ಉದ್ದೇಶಗಳನ್ನು ಹೊಂದಿತ್ತು. ಆದಾಗ್ಯೂ ಅಂತರ್ವರ್ಧಕ ಮತ್ತು ಬಾಹ್ಯ ಅಂಶಗಳು ಈ ಸಂಸ್ಥೆಗಳ ಬೆಳವಣಿಗೆಯನ್ನು ಅಡ್ಡಿಪಡಿಸಿದವು. ಈ ಸಂಸ್ಥೆಗಳ ಬಗ್ಗೆ ರಾಜಕೀಯ ನಿರಾಸಕ್ತಿ, ಪಂಚಾಯತ್ಗಳು ಸಾಮಾಜಿಕ ಆರ್ಥಿಕ ಯೋಜನೆಯನ್ನು ಅವರು ಮಾಡಬೇಕಾದ ರೀತಿಯಲ್ಲಿ ಎಂದಿಗೂ ಮಾಡಲು ಸಾಧ್ಯವಾಗಲಿಲ್ಲ. ನಿಧಿಗಳು, ಕಾರ್ಯಗಳು ಮತ್ತು ಕಾರ್ಯಕಾರಿಗಳ ವಿಕೇಂದ್ರೀಕರಣವು ಸಮರ್ಪಕವಾಗಿಲ್ಲ. ಅದೇ ಸಮಯದಲ್ಲಿ ಎಲ್ಲ ರಾಜ್ಯಗಳು ಈ ಸಮಸ್ಯೆಗಳನ್ನು ಎದುರಿಸಲಿಲ್ಲ ಎಂಬುದು ನಿಜ. ವಾಸ್ತವವಾಗಿ ಕೆಲವು ರಾಜ್ಯಗಳು ಕ್ರಮಗಳನ್ನು ತೆಗೆದುಕೊಂಡವು. ಇದು ಉತ್ಸಾಹದಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣಕ್ಕೆ ಅನುಗುಣವಾಗಿದೆ. ಕೇರಳ ಮತ್ತು ಮಧ್ಯದಂತಹ ರಾಜ್ಯಗಳು ಮಧ್ಯಪ್ರದೇಶವು ಹಲವಾರು ವಲಯಗಳಲ್ಲಿ ಲೈನ್ ಇಲಾಖೆಗಳನ್ನು ಸ್ಥಳೀಯ ಸಂಸ್ಥೆಗಳ ನಿಯಂತ್ರಣದಲ್ಲಿ ಇರಿಸಿವೆ. ಇದು ಅವರ ವಿಕೇಂದ್ರೀಕರಣದ ಉಪಕ್ರಮಗಳ ಸ್ಥಿತಿಸ್ಥಾಪಕತ್ವಕ್ಕೆ ಕಾರಣವಾಗಿದೆ. ಇನ್ನೊಂದು ಬಾರಿ ನಾವು ಸಾರಾಂಶವನ್ನು ನೋಡೋಣ. 73ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನು ಸ್ಥಳೀಯ ಸ್ವಸರ್ಕಾರದ ಸಂಸ್ಥೆಯನ್ನಾಗಿ ಮಾಡುವ ಗುರಿಯೊಂದಿಗೆ ಘೋಷಿಸಲಾಯಿತು. ಇದರಿಂದ ಜನರು ತಮ್ಮ ಭವಿಷ್ಯವನ್ನು ಸ್ವತಃ ರೂಪಿಸಿಕೊಳ್ಳಬಹುದು. ಇದು ಉದಾತ್ತ ಉದ್ದೇಶಗಳನ್ನು ಹೊಂದಿತ್ತು. ಆದಾಗ್ಯೂ ಅಂತರ್ವರ್ಧಕ ಮತ್ತು ಬಾಹ್ಯ ಅಂಶಗಳು ಈ ಸಂಸ್ಥೆಗಳ ಬೆಳವಣಿಗೆಯನ್ನು ಅಡ್ಡಿಪಡಿಸಿದವು. ಈ ಸಂಸ್ಥೆಗಳ ಬಗ್ಗೆ ರಾಜಕೀಯ ನಿರಾಸಕ್ತಿ, ಪಂಚಾಯಿತಿಗಳು ಸಾಮಾಜಿಕ ಆರ್ಥಿಕ ಯೋಜನೆಯನ್ನು ಅವರು ಮಾಡಬೇಕಾದ ರೀತಿಯಲ್ಲಿ ಎಂದಿಗೂ ಮಾಡಲು ಸಾಧ್ಯವಾಗಲಿಲ್ಲ. ನಿಧಿಗಳು, ಕಾರ್ಯಗಳು ಮತ್ತು ಕಾರ್ಯಕಾರಿಗಳ ವಿಕೇಂದ್ರೀಕರಣವು ಸಮರ್ಪಕವಾಗಿಲ್ಲ. ಅದೇ ಸಮಯದಲ್ಲಿ ಎಲ್ಲ ರಾಜ್ಯಗಳು ಈ ಸಮಸ್ಯೆಗಳನ್ನು ಎದುರಿಸಲಿಲ್ಲ ಎಂಬುದು ನಿಜ. ವಾಸ್ತವವಾಗಿ ಕೆಲವು ರಾಜ್ಯಗಳು ಕ್ರಮಗಳನ್ನು ತೆಗೆದುಕೊಂಡವು. ಇದು ಉತ್ಸಾಹದಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣಕ್ಕೆ ಅನುಗುಣವಾಗಿದೆ. ಕೇರಳ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳು ಹಲವಾರು ವಲಯಗಳಲ್ಲಿ ಲೈನ್ ಇಲಾಖೆಗಳನ್ನು ಸ್ಥಳೀಯ ಸಂಸ್ಥೆಗಳ
ನಿಯಂತ್ರಣದಲ್ಲಿ ಇರಿಸಿದೆ. ಇದು ಅವರ ವಿಕೇಂದ್ರೀಕರಣದ ಉಪಕ್ರಮಗಳ ಸ್ಥಿತಿಸ್ಥಾಪಕತ್ವಕ್ಕೆ ಕಾರಣವಾಗಿದೆ. ಕೇರಳದಲ್ಲಿ ಪೀಪಲ್ಸ್ ಪ್ಲಾನ್ ಒಂದು ಉತ್ತಮ ಉಪಕ್ರಮವಾಗಿದ್ದು, ಇದು ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಿತು. ಕೇರಳ, ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳದಂತಹ ರಾಜ್ಯಗಳ ಪುರಾವೆಗಳು, ನಿಧಿಗಳು, ಕಾರ್ಯಗಳು ಮತ್ತು ಕಾರ್ಯನಿರ್ವಾಹಕರ ವರ್ಗಾವಣೆಯು ಹೆಚ್ಚು ಯಶಸ್ವಿ ವಿಕೇಂದ್ರೀಕರಣಕ್ಕೆ ಪ್ರಮುಖವಾಗಿದೆ ಎಂದು ಸೂಚಿಸುತ್ತದೆ. ಆದಾಗ್ಯೂ, ಕಾನೂನುಗಳು ಮತ್ತು ನಿಯಮಗಳಲ್ಲಿನ ಬದಲಾವಣೆಗಳು ಸ್ಥಳೀಯ ಸ್ವಸರ್ಕಾರವನ್ನು ಬಲಪಡಿಸಲು ಅಂತಹ ಪ್ರಯತ್ನಗಳೊಂದಿಗೆ ಇರಬಹುದಾಗಿದೆ. ಈ ತಿದ್ದುಪಡಿಗಳ ಪರಿಣಾಮವಾಗಿ ಸ್ಥಳೀಯ ಪ್ರಜಾಪ್ರಭುತ್ವವನ್ನು ಆಳಗೊಳಿಸಲಾಗಿದೆ, ರಾಜ್ಯಕ್ಕೆ ಭಾಗವಹಿಸುವಿಕೆ ವಿಸ್ತಾರಗೊಂಡಿದೆ ಮತ್ತು ಪ್ರಾತಿನಿಧ್ಯವನ್ನು ವೈವಿಧ್ಯಗೊಳಿಸಲಾಗಿದೆ. ಹೊಸ ವ್ಯವಸ್ಥೆಯು ನಿರಂತರೆಯ ಅಂಶವನ್ನು ಒದಗಿಸಿದೆ ಮತ್ತು ಭಾಗವಹಿಸುವ ಪ್ರಕ್ರಿಯೆಯನ್ನು ವಿಸ್ತರಿಸಿದೆ. ತಳಮಟ್ಟದ ಇದು ಹೆಚ್ಚು ಒಳಗೊಳ್ಳುವಂತೆ ಮಾಡುತ್ತದೆ. ಇದರೊಂದಿಗೆ ನಾವು BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 2 ಘಟಕ 3 ಶಾಸಕಾಂಗ ಚೌಕಟ್ಟು ಸಂವಿಧಾನ ಕಾಯಿದೆ ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.